ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ನಮಸ್ಕಾರ. ಇಲ್ಲೊಂದು ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವಿಲ್ಲಿ ಗಮನಿಸಬಹುದು. ಇದು ಅನುದಾನಿತ ರಹಿತವಾದ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನೀವಿಲ್ಲಿ ಗಮನಿಸಬಹುದು ಎನ್ ಸೊಸೈಟಿ ವತಿಯಿಂದ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಡಾಕ್ಟರ್ ಜಿ.ವಿ. ಜೋಶಿ ರೋಟರಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲಲ್ಲಿ ಇದು ಕಂಡುಬರುತ್ತಿದೆ. ಇದು ಆದರ್ಶ ನಗರ ಹುಬ್ಬಳ್ಳಿಯಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆ ಕಂಡುಬರುತ್ತಿದೆ. ಜೊತೆಗೆ ಆ ಸಂಸ್ಥೆ ಒಂದು ಇಮೇಲ್ ಕೂಡ ನೀಡ್ತಾ ಇದೆ. ನೀವಿಲ್ಲಿ ಗಮನಿಸಬಹುದು. ಇಲ್ಲಿ ವಾಂಟೆಡ್ ಅಂದರೆ ಕೆಲವೊಂದು ಟೀಚರ್ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ಸೊಸೈಟಿ ಡಾಕ್ಟರ್ ಜಿ.ವಿ. ಜೋಶಿ ರೋಟರಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಆದರ್ಶ ನಗರ ಹುಬ್ಬಳ್ಳಿ ಇನ್ವೈಟೆಡ್ ಅಪ್ಲಿಕೇಶನ್ ಆಫ್ ದ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಗಮನಿಸಿ BSc MSc B.Ed ಆದವರು ಇಲ್ಲಿ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಟೀಚರ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. BA MA B.Ed ಆದವರು ಹಿಂದಿ ಪೋಸ್ಟ್ಗೆ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದು ಕೂಡ ಒಂದು ಹುದ್ದೆಗೆ. BA ಮತ್ತು B.Ed ಮಾಡಿದವರು P ಟೀಚರ್ ಹುದ್ದೆಗೆ ನೇಮಕಾತಿ ಮಾಡ್ತಾ ಇದೆ. ಒಟ್ಟು 2 ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಇಲ್ಲಿ ನೋಡಬಹುದು NCC ಇನ್ಚಾರ್ಜ್ ಎನಿ ಡಿಗ್ರಿ ವಿತ್ NCC ಸರ್ಟಿಫಿಕೇಟ್ ಗ್ರೇಡ್ 1 ಆಗಿರಬೇಕು. ಅದು ಕೂಡ ಒಂದು ಹುದ್ದೆಗೆ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳ ಜೊತೆಗೆ ಇಲ್ಲಿ ನಿಮಗೆ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಂದ್ರೆ ನಿಮಗೆ ಇಲ್ಲಿ ಇಂಗ್ಲೀಷ್ ಕೂಡ ಇಲ್ಲಿ ಇರಬೇಕಾಗುತ್ತದೆ. ಜೊತೆಗೆ ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದರೆ ಸೆಕ್ರೆಟರಿ NLE ಸೊಸೈಟಿ ಡಾಕ್ಟರ್ G.V. ಜೋಶಿ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ಆದರ್ಶ ನಗರ ಹುಬ್ಬಳ್ಳಿ ಇವರ ಒಂದು ಅಡ್ರೆಸ್ಗೆ ನೀವು ದಿನಾಂಕ 1/4/2025 ಒಳಗಾಗಿ ನೀವು ನಿಮ್ಮ ರೆಸ್ಯೂಮ್ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಲೆಟರ್ ಕೂಡ ನೀವು ತೆಗೆದುಕೊಂಡು ಹೋಗಿ ಆ ಒಂದು ಶಿಕ್ಷಣ ಸಂಸ್ಥೆಗೆ ತೆಗೆದುಕೊಂಡು ಹೋಗಿ ಇಲ್ಲಿ ಕೊಡಬೇಕು. ನಂತರ ಅವರು ನಿಮಗೆ ಇಲ್ಲಿ ನೇರ ಸಂದರ್ಶನ ಮುಖಾಂತರ ಕೂಡ ಅವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಈ ಉದ್ಯೋಗ ಮಾಹಿತಿಯನ್ನು ಸದುಪಯೋಗ ಪಡೆದುಕೊಳ್ಳಿ. ರೀತಿಯಾಗಿ ಇಲ್ಲಿ ಮತ್ತೊಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಇದು ಕೂಡ ಒಂದು ಬ್ಯಾಂಕ್ ಆಗಿದೆ. ಇಲ್ಲಿ ಕರ್ನಾಟಕ ಬ್ಯಾಂಕ್ನಲ್ಲಿ ಲಿಮಿಟೆಡ್ನಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕರ್ನಾಟಕ ಬ್ಯಾಂಕ್ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಇದು ಆಫೀಸರ್ ಸ್ಕೇಲ್ಗಳಿಗೆ ಈ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಮತ್ತು ಇಲ್ಲಿ ಮೊದಲು ಚಾರ್ಟೆಡ್ ಅಕೌಂಟ್ ಹುದ್ದೆಗೆ ನೇಮಕಾತಿ 25 ಹುದ್ದೆಗಳ ನೇಮಕಾತಿ ನಡೀತಾ ಇದೆ. ಲಾ ಆಫೀಸರ್ 10 ಹುದ್ದೆಗಳಿಗೆ ನೇಮಕಾತಿ. ಸ್ಪೆಷಲಿಸ್ಟ್ ಆಫೀಸರ್ 10 ಹುದ್ದೆಗೆ ನೇಮಕಾತಿ. IT ಸ್ಪೆಷಲಿಸ್ಟ್ ಆಫೀಸರ್ 30 ಹುದ್ದೆ. ಒಟ್ಟು 75 ಹುದ್ದೆಗಳಿಗೆ ಈ ಒಂದು ನೇಮಕಾತಿಯ ಮುಖಾಂತರ ಇಲ್ಲಿ ಇವರು ತೆಗೆದುಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಲಿಜಿಬಲ್ ನಾವೀಗ ನೋಡೋಣ. ಈ ಒಂದು ಹುದ್ದೆಗೆ ನೀವು ಎಲಿಜಿಬಲ್ ಇಲ್ಲಿ ಚಾರಿಟಬಲ್ ಅಕೌಂಟೆಂಟ್ ಹುದ್ದೆಗೆ ನೀವು ಇಲ್ಲಿ ಚಾರ್ಟೆಡ್ ಅಕೌಂಟ್ ಅಂದರೆ CA ಆಗಿರಬೇಕು. ಜೊತೆಗೆ ಇಲ್ಲಿ 3 ಅಟೆಂಪ್ಟ್ನಲ್ಲಿ ಕೂಡ ನೀವು ಇಲ್ಲಿ ತೆಗೆದುಕೊಂಡಿರಬೇಕು. ಕ್ಯಾಂಡಿಡೇಟ್ ಫ್ರಮ್ ದ 2024-25 ಬ್ಯಾಚಸ್ ಕೂಡ ನೀವು ಇಲ್ಲಿ ಕಾರ್ಯನಿರ್ವಹಿಸುವಂತಾಗಿರಬೇಕು. ನಂತರ ಲಾ ಆಫೀಸರ್ ಇಲ್ಲಿ ಕೂಡ ನೀವು ಮಾಸ್ಟರ್ ಆಫ್ ಲಾ ಅಂದರೆ LLM ಕೂಡ ನೀವು ಇಲ್ಲಿ ಮುಗಿಸಿರಬೇಕಾಗಿರುತ್ತದೆ. ಅದು ಕಾಲೇಜ್ ಮತ್ತು ಯೂನಿವರ್ಸಿಟಿಯಲ್ಲಿ ನೀವು ಅಧ್ಯಯನ ಮಾಡಿರಬೇಕಾಗುತ್ತದೆ. ನಂತರ ಇಲ್ಲಿ ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗೆ ನೇಮಕಾತಿ. ಇಲ್ಲಿ ಕೂಡ ನೀವು ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂದರೆ MBA ಮಾಡಿರಬೇಕಾಗುತ್ತದೆ. ನಂತರ ಇಲ್ಲಿ IT ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗೆ ನೇಮಕಾತಿ. ಇಲ್ಲಿ BE IT ಆದವರು ಅಥವಾ MCA ಆದವರು ಇಲ್ಲಾಂದರೆ MTech ಅಥವಾ IT ಆದಂಥ ಅಭ್ಯರ್ಥಿಗಳು ಈ ಒಂದು IT ಸ್ಪೆಷಲಿಸ್ಟ್ ಹುದ್ದೆಗೆ ನೀವು ನೇಮಕಾತಿ ಮಾಡ್ಕೊಳ್ತಬಹುದು. ಕ್ಯಾಂಡಿಡೇಟ್ ಫ್ರಮ್ 2024-25 ಬ್ಯಾಚಸ್ ವಿತ್ ನೀವು ಅಗ್ರಿಗೇಟ್ 70% ಹೊಂದಿದ ಅಭ್ಯರ್ಥಿಗಳು ಈ ಒಂದು ಸ್ಪೆಷಲಿಸ್ಟ್ ಆಫೀಸರ್ ಮತ್ತು IT ಸ್ಪೆಷಲಿಸ್ಟ್ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಎಂಬುದರ ಬಗ್ಗೆ ನೋಡೋಣ. ಎಲಿಜಿಬಲ್ ಕ್ಯಾಂಡಿಡೇಟ್ ಅಪ್ಲೈ ಅಂದರೆ ಆ ಒಂದು ಸಂಸ್ಥೆಯ ಒಂದು ವೆಬ್ಸೈಟ್ ಇದೆ. ಇಲ್ಲಿ ನೋಡಬಹುದು HTTP ಕರ್ನಾಟಕ ಬ್ಯಾಂಕ್ ಕೆರಿಯರ್ ಅಂತ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ಗೆ ಹೋಗಿ ನೀವು ಕ್ಲಿಕ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ನೋಡೋಣ. ಕ್ಯಾಂಡಿಡೇಟ್ ವಿಲ್ ಬಿ ಶಾರ್ಟ್ ಲಿಸ್ಟ್ ಮುಖಾಂತರ ನಿಮ್ಮಲ್ಲಿ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಎಲಿಜಿಬಲ್ ಕ್ರೈಟೀರಿಯಾ ಕಾಲ್ಡ್ ಅನಂತರ ಅವರು ನಿಮಗೆ ಇಂಟರ್ವ್ಯೂ ಮುಖಾಂತರ ಕೂಡ ಇವರು ದ ಕ್ಯಾಂಡಿಡೇಟ್ ವಿಲ್ ಬಿ ಹ್ಯಾವ್ ದ ಅಪಿಯರ್ ಆನ್ಲೈನ್ ಇಂಟರ್ವ್ಯೂ ಮುಖಾಂತರ ನಿಮ್ಮವರು ತೆಗೆದುಕೊಳ್ತಾ ಇದ್ದಾರೆ. ಪೇ ಅದರ್ ಎಂಪ್ಲಾಯ್ಮೆಂಟ್ ಅಂದರೆ ಪ್ರೆಸೆಂಟ್ ಸ್ಟಾರ್ಟಿಂಗ್ ಬೇಸಿಕ್ ನಿಮಗೆ ಇಲ್ಲಿ ಪೇಮೆಂಟು 48,000 ಇವರು ಪೇಮೆಂಟ್ ಕೂಡ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಂತರ ನಿಮಗೆ ಹೆಚ್ಚಿನ ವೇತನ ಕೂಡ ಇಲ್ಲಿ ನೀವು ಗಮನಿಸಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಇಲ್ಲಿ ಸಲ್ಲಿಸಿ ಅರ್ಜಿಯನ್ನು ಕೂಡ ಪಡೆಯಬಹುದು.
ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆಯಾದ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ನಮ್ಮ ರಾಜ್ಯದ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕೂಡ ಇದು ಒಂದಾಗಿದೆ. ಇದು ವಿದ್ಯಾಗಿರಿ, ಮೂಡಬಿದಿರೆ 574227 ಅಡ್ರೆಸ್ ಆಗಿದೆ. ಇಲ್ಲಿ ಕೂಡ ರಿಕ್ರೂಟ್ ಟೀಚರ್ಸ್ಗಳಿಗೆ ನೇಮಕಾತಿ, ಹಾಸ್ಟೆಲ್ ವಾರ್ಡನ್ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರು ಅಭ್ಯರ್ಥಿಯನ್ನು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕ್ವಾಲಿಫಿಕೇಷನ್ ನೋಡಬಹುದು, ಎನಿ ಗ್ರಾಜ್ಯುಯೇಟ್ ಆ್ಯಂಡ್ ಪೋಸ್ಟ್ ಗ್ರಾಜ್ಯುಯೇಟ್ ವಿತ್ ಕಮ್ಯುನಿಕೇಷನ್ ಸ್ಕಿಲ್ ಅನ್ನೋಂಥ ಅಭ್ಯರ್ಥಿಗಳು, ಅಂದರೆ ಡಿಗ್ರಿ ಮತ್ತು ಸ್ನಾತಕೋತ್ತರ ಪದವಿ ಜೊತೆಗೆ ಇಲ್ಲಿ ಒಳ್ಳೆಯ ಇಂಗ್ಲೀಷ್ ಮಾತಾಡುವಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸುವ ಜೊತೆಗೆ ಇಲ್ಲಿ ಫ್ರೀ ಆ್ಯಂಡ್ ಫುಡ್ ಆ್ಯಂಡ್ ಅಕೊಮೊಡೇಷನ್ ಕೂಡ ನಿಮ್ಗೆ, ಅಂದರೆ ಉಚಿತ ಊಟ ಮತ್ತು ವಸತಿ ಯೋಜನೆ ಕೂಡ ಇವರು ನಿಮಗೆ ಇಲ್ಲಿ ನೀಡ್ತಾ ಇದ್ದಾರೆ. ಎಲಿಜಿಬಲ್ ಕ್ಯಾಂಡಿಡೇಟ್ ಆದಂಥ ಅಭ್ಯರ್ಥಿಗಳು ಆ ಸಂಸ್ಥೆ ಒಂದು ಈ ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ನೀವು ಸೆಂಡ್ ಮಾಡಿ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಇಲ್ಲಿ ಕರೆ ಮಾಡಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದೆ, ನೀವು ಇಲ್ಲಿ ಗಮನಿಸಬಹುದು. ತಕ್ಷಣ ಬೇಕಾಗಿದ್ದಾರೆ ಅಂತೆ ಬೆಂಗಳೂರಿನ ಕೆಲಸಕ್ಕೆ ಮಹಿಳೆಯರು ಮತ್ತು ಪುರುಷರು. ಇಲ್ಲಿ ನೋಡಿ, ಮಹಿಳೆಯರು ಮತ್ತು ಪುರುಷರು ಬೇಕಾಗಿದ್ದಾರಂತೆ. ಅಡುಗೆ ಕೆಲಸಕ್ಕೆ, ಮನೆ ಕೆಲಸಕ್ಕೆ, ಮಗುವನ್ನು, ಬಾಣತಿಯರನ್ನು ಮತ್ತು ವೃದ್ಧರನ್ನು, ವಯಸ್ಸಾದವರನ್ನು, ರೋಗಿಯನ್ನು ನೋಡಿಕೊಳ್ಳಲು ಜನರಂತೆ ಇಲ್ಲಿ ಬೇಕಾಗಿದ್ದಾರೆ. ಅನುಭವ ಇದ್ರೂ ಓಕೆ, ಇಲ್ಲ ಅಂದರೂ ಓಕೆ. ಇಲ್ಲಿ ನಿಮಗೆ ಉಚಿತ ಊಟ ಮತ್ತು ವಸತಿ, ಸಂಬಳ 15,000ರಿಂದ 20,000 ಸಂಬಳ ಕೂಡ ನೀಡ್ತಾ ಇದ್ದಾರೆ. ESI ಮತ್ತು PF 10 ಲಕ್ಷ ಇನ್ಶೂರೆನ್ಸ್ ಕೂಡ ಇವರು ನಿಮಗೆ ನೀಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಈ ಒಂದು ವೇಕೆನ್ಸಿ ಖಾಲಿ ಇದೆ. ಆಸಕ್ತರು ಅಭ್ಯರ್ಥಿಗಳು ಈ 2 ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಇಲ್ಲಿ ಕರೆ ಮಾಡಿ ಮಾಹಿತಿಯನ್ನು ಕೂಡ ಪಡೆಯಬಹುದು. ಅದೇ ರೀತಿಯಾಗಿ ಇಲ್ಲೊಂದು ಮತ್ತೊಂದು ಬೇಕಾಗಿದ್ದಾರೆ, ಸಿವಿಲ್ ಸೈಟ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಮ್ಯಾನೇಜರ್ ಒಟ್ಟು 4 ಹುದ್ದೆಗೆ ನೇಮಕಾತಿ, ಅಕೌಂಟೆಂಟ್ ಒಟ್ಟು 4 ಹುದ್ದೆ. ಇಲ್ಲಿ 5ರಿಂದ 10 ವರ್ಷದ ಅನುಭವ ಇರುವಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಸ್ಥಳ ನೋಡಬಹುದು, ಬೆಂಗಳೂರು, ಕೋಲಾರ, ವಿಜಯಪುರ, ಬಾಗಲಕೋಟೆ ಒಂದು ಇಲ್ಲಿ ವೇಕೆಂಟ್ ಖಾಲಿ ಇವೆ. ವೇತನ 35,000 40,000 ವೇತನ ಕೂಡ ನೀಡ್ತಾ ಇದ್ದಾರೆ. UVR ಪ್ರಾಜೆಕ್ಟ್ ಬೆಂಗಳೂರು ಇವರ ವತಿಯಿಂದ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಈ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಇಲ್ಲಿ ಇದು ಕರೆ ಮಾಡಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ, ನೀವು ಇಲ್ಲಿ ನೋಡಬಹುದು. KLE ವಿಶ್ವನಾಥೋ ದೇಶಪಾಂಡೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಂದು ಒಂದು ನೇಮಕಾತಿಯಾಗಿದೆ. ಈ ಒಂದು ಉದ್ಯೋಗ ವಿದ್ಯಾನಗರ ಹಳಿಯಾಳದಲ್ಲಿ ಈ ಒಂದು ಕಂಡುಬರುತ್ತದೆ. 581329 ಡಿಸ್ಟಿಕ್ಕು ಉತ್ತರ ಕನ್ನಡ. ಫೋನ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಜೊತೆಗೆ ಆ ಸಂಸ್ಥೆಯ ಒಂದು ಇಲ್ಲಿ ವೆಬ್ಸೈಟ್ ಇದೆ, ಜೊತೆಗೆ ಇಮೇಲ್ ಕೂಡ ನೀಡ್ತಾ ಇದ್ದಾರೆ. ಇಲ್ಲಿ ಕೂಡ ಕೆಲವಷ್ಟು ಹುದ್ದೆಗಳಿಗೆ ಅಪಾಯಿಂಟ್ಮೆಂಟ್ ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು, ಇಲ್ಲಿ ಪೋಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಯಾಗಿದೆ. ಇಲ್ಲಿ ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಖಾಲಿ ಇದ್ದರೆ, ಒಂದು ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಮತ್ತೊಂದು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್, ಈ 2 ಡಿಪಾರ್ಟ್ಮೆಂಟ್ಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವಿಲ್ಲಿ ಇದು ಗಮನಿಸಬಹುದು, ಅಪಾರ್ಟೆಂಟ್ ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ AICT ನಾರ್ಮ್, ಅಂದರೆ ಆಯಾ ಹುದ್ದೆಗೆ ತಕ್ಕಂತೆ ವಿದ್ಯಾರ್ಥಿ ಹೊಂದಿರಬೇಕು ಅಂತ ಇಲ್ಲಿ ನೀಡ್ತಾ ಇದ್ದಾರೆ. ನೋಡಬಹುದು, ಇಲ್ಲಿ ಎಲಿಜಿಬಿಲಿಟಿ ರೆಫರ್ ಇನ್ಸ್ಟಿಟ್ಯೂಟ್ ಆಫ್ ದ ವೆಬ್ಸೈಟ್, ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಫಾರ್ಮನ್ನು ಇಲ್ಲಿ ತುಂಬಬೇಕಾಗುತ್ತದೆ. ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಕಂಪ್ಲೀಟ್ ರೆಸ್ಪೆಕ್ಟ್ ಆ್ಯಂಡ್ ಕಾಪೀಸ್ ಟೆಸ್ಟಮೊಲಜಿ ದ ಪ್ರಿನ್ಸಿಪಾಲ್. ಆ ಎಲ್ಲ ಫಾರ್ಮನ್ನು ನೀವು ಇಲ್ಲಿ ತುಂಬಿಕೊಂಡು ಇಲ್ಲಿ ನೀವು ಗಮನಿಸಿ, ದ ಪ್ರಿನ್ಸಿಪಾಲ್ KLSC ವಿಶ್ವನಾಥರಾವ್ ದೇಶಪಾಂಡೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಉದ್ಯೋಗ ವಿದ್ಯಾನಗರ, ದಾಂಡೇಲಿ ರೋಡ್, ಹಳಿಯಾಳ, ಉತ್ತರ ಕನ್ನಡ ಡಿಸ್ಟಿಕ್. ಈ 581321 ಈ ಒಂದು ಅಡ್ರೆಸ್ಗೆ ನೀವು ನಿಮ್ಮ ಎಲ್ಲ ಶೈಕ್ಷಣಿಕ ದಾಖಲೆ ಜೊತೆಗೆ ಆನ್ಲೈನ್ ಸಿಗುವಂಥ ಫಾರ್ಮನ್ನು ತುಂಬಿ 10 ದಿನಗಳ ಒಳಗಾಗಿ ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಆಸಕ್ತವುಳ್ಳ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಿ ಇದರ ಸದುಪಯೋಗವನ್ನು ಕೂಡ ನೀವು ಇಲ್ಲಿ ಪಡೆದುಕೊಳ್ಳಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಅರ್ಜಿಯನ್ನು ಕೂಡ ಆಹ್ವಾನಿಸುತ್ತಿದ್ದಾರೆ, ನೋಡಬಹುದು. ನೀವು ಇಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಬ್ಯಾಂಕಿಂಗ್ ತಂತ್ರಜ್ಞಾನ ಮತ್ತು ಮೌಲ್ಯವರ್ಧನಾ ಸಂಸ್ಥೆಯ 14 ವಾರಗಳ ಬೇಕರಿ ಟೆಕ್ನಾಲಜಿ ಸರ್ಟಿಫಿಕೇಟ್ ಕೂಡ ನಿಮಗೆ ನೀಡ್ತಾ ಇದ್ದಾರೆ. ಕೋರ್ಸ್ಗೆ ಅರ್ಜಿ ಕೂಡ ಆಹ್ವಾನಿಸುತ್ತಿದ್ದಾರೆ. ಈ ಒಂದು ಕೋರ್ಸ್ಗೆ ನೀವು SLC ಉತ್ತೀರ್ಣ ಹಾಗೂ ಅನುತ್ತೀರ್ಣರಾದಂಥ ಅಭ್ಯರ್ಥಿಗಳು ₹10 ಪಾವತಿಸಿ ಅರ್ಜಿಯನ್ನು ಕೂಡ ನೀವು ಇಲ್ಲಿ ತುಂಬಬಹುದು. ಸಂಯೋಜಕರು ಮುಖ್ಯಸ್ಥರು ಬ್ಯಾಂಕಿಂಗ್ ತಂತ್ರಜ್ಞಾನ ಮೌಲ್ಯವರ್ಧನಾ ಸಂಸ್ಥೆ ಕೃಷಿ ಸಂಸ್ಥೆ ವಿಶ್ವವಿದ್ಯಾಲಯ JKVK ಬೆಂಗಳೂರು 65 ಇವರಿಂದ ಪಡೆದು ತಲುಪಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಮೂಲಕ ನೀವು ಕರೆಯನ್ನು ಮಾಡಿ ಈ ಒಂದು ಅರ್ಜಿ ಆಹ್ವಾನದ ಬಗ್ಗೆ ನೀವು ಮಾಹಿತಿಯನ್ನು ಕೂಡ ಪಡೆದು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಇದು ಮಾರ್ಚ್ 29ರ ಒಳಗಾಗಿ ನೀವು ಈ ಹುದ್ದೆಗಳಿಗೆ ಈ ಒಂದು ಅರ್ಜಿಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದಾಗಿದೆ.
ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಹಾವೇರಿಯಲ್ಲಿ ಮತ್ತೊಂದು ಅರ್ಜಿ ಆಹ್ವಾನಿಸುತ್ತಿದ್ದಾರೆ. ನೋಡಬಹುದು ನೀವಿಲ್ಲಿ ಬ್ಯಾಂಕ್ ಆಫ್ ಬರೋಡಾ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಹಾವೇರಿ ಇವರ ವತಿಯಿಂದ ಹೈನುಗಾರಿಕೆ ತರಬೇತಿಗೆ ಒಂದು ಇಲ್ಲಿ ಹಾವೇರಿ ಜಿಲ್ಲೆಯವರಿಗೆ ಮಾತ್ರ ಈ ಒಂದು ಅರ್ಜಿಯನ್ನು ಇಲ್ಲಿ ಕರೆಯುತ್ತಿದ್ದಾರೆ. 15/4/2025ರಿಂದ 24/4/2025ವರೆಗೆ ಈ ಒಂದು ಅರ್ಜಿಯನ್ನು ಕೂಡ ಇವರು ತೆಗೆದುಕೊಳ್ತಾ ಇದ್ದಾರೆ. 10 ದಿನಗಳ ಒಳಗಾರ ಹೈನುಗಾರಿಕೆ ಮತ್ತು ಎರೆಹುಳು ಗೊಬ್ಬರ ತಯಾರಿಕೆ ತರಬೇತಿಯನ್ನು ಕೂಡ ಇವರು ನೀಡ್ತಾ ಇದ್ದಾರೆ. ಇಲ್ಲಿ 18ರಿಂದ 45 ವರ್ಷದ ಗ್ರಾಮೀಣ ನಿರುದ್ಯೋಗ ಯುವಕ ಯುವತಿಯರು ಜೊತೆಗೆ ಇಲ್ಲಿ ಇವರು ತರಬೇತಿ ನೀಡ್ತಾರೆ. ಜೊತೆಗೆ ಊಟ ವಸತಿಯನ್ನು ಕೂಡ ಉಚಿತವಾಗಿ ನೀಡ್ತಾ ಇದ್ದಾರೆ. ಆಸಕ್ತರು ಈ ಕೆಳಗಿನ ದೂರವಾಣಿ ಮುಖಾಂತರ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಿ ಇದರ ಬಗ್ಗೆ ಮಾಹಿತಿಯನ್ನು ಪಡೆದು ಈ ಒಂದು ಉದ್ಯೋಗದ ಬಗ್ಗೆ ಸದುಪಯೋಗವನ್ನು ಕೂಡ ನೀವು ಇಲ್ಲಿ ಪಡೆದುಕೊಳ್ಳಬಹುದು. ಆಸಕ್ತರುಗಳ ಅಭ್ಯರ್ಥಿಗಳು ಈಗಲೇ ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬಹುದು ನೀವು. ಈ ರೀತಿಯಾಗಿ ಇಲ್ಲಿ ಮತ್ತೊಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಡಾಕ್ಟರ್ BR ಅಂಬೇಡ್ಕರ್ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ ಧಾರವಾಡದಲ್ಲಿ ಒಂದು ನೇಮಕಾತಿ. ಇಲ್ಲಿ ಮಿಲ್ಲದ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಲ್ಲಿ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜ್ಞಾನ ವಿಹಾರ ಮಂತ್ರ ಕಾಲೋನಿ ಸವದತ್ತಿ ರೋಡ್ ಧಾರವಾಡದಲ್ಲಿ ಈ ಒಂದು ನೇಮಕಾತಿ ನಡೀತಾ ಇದೆ. ಇಲ್ಲಿ ನೋಡಬಹುದು ನೀವು ಕೆಲವಷ್ಟು ಟೀಚರ್ಸ್ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಪ್ರಿನ್ಸಿಪಲ್ ಹುದ್ದೆಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ವಿತ್ ಕಂಪ್ಯೂಟರ್ ನಾಲೆಜ್ ಇರಬೇಕು. ಇಂಗ್ಲೀಷ್ ಟೀಚರ್ಗೆ ಇಲ್ಲಿ MA BA BEd ಅಥವಾ ಆಪ್ಷನಲ್ ನೀವು ಇಂಗ್ಲೀಷ್ ಅಧ್ಯಯನ ಮಾಡಿರಬೇಕು. ಸೋಷಿಯಲ್ ಸೈನ್ಸ್ ಟೀಚರ್ಗೆ ಇಲ್ಲಿ ನೀವು MA BA BEd ವಿತ್ ಆಪ್ಷನಲ್ ಹಿಸ್ಟ್ರಿಯನ್ನು ಕೂಡ ಅಧ್ಯಯನ ಮಾಡಿರಬೇಕು. ಜೊತೆಗೆ ಎಕನಾಮಿಕ್ ಅಥವಾ ಪೊಲಿಟಿಕಲ್ ಸೈನ್ಸ್ ಕೂಡ ನೀವು ಇಲ್ಲಿ ಅಧ್ಯಯನ ಮಾಡಿರಬೇಕಾಗುತ್ತದೆ. ಮ್ಯಾಥ್ಸ್ ಟೀಚರ್ಗೆ ಇಲ್ಲಿ ನೀವು BSc MSc DEd ಅಥವಾ PCM ಅಥವಾ CBZ ಅಧ್ಯಯನ ಮಾಡಿರಬೇಕಾಗುತ್ತದೆ. ಸೈನ್ಸ್ ಟೀಚರ್ ಇಲ್ಲಿ ಕೂಡ ನೀವು BSc MSc BEd PCM ಅಥವಾ CBZ ಕೂಡ ಅಧ್ಯಯನ ಮಾಡಿರಬೇಕಾಗುತ್ತದೆ. ನಂತರ ಇಲ್ಲಿ ಕನ್ನಡ ಟೀಚರ್ ಹುದ್ದೆಗೆ BA MA BEd ಆಪ್ಷನಲ್ನಲ್ಲಿ ನೀವು ಕನ್ನಡವನ್ನು ಕೂಡ ಇಲ್ಲಿ ಅಧ್ಯಯನ ಮಾಡಿರಬೇಕಾಗುತ್ತದೆ. ನಂತರ ಇಲ್ಲಿ ಹಿಂದಿ ಟೀಚರ್ಗೆ BA MA BEd ಆಪ್ಷನಲ್ ಹಿಂದಿ ಕೂಡ ನೀವು ಇಲ್ಲಿ ಅಧ್ಯಯನ ಮಾಡಿರಬೇಕಾಗುತ್ತದೆ. ಅಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಅಟೆಂಡ್ ಇಂಟರ್ವ್ಯೂ ಅಂದರೆ ಆಸಕ್ತ ಅಭ್ಯರ್ಥಿಗಳು ಇಲ್ಲಿ ಇಂಟರ್ವ್ಯೂ ಮುಖಾಂತರ ಅಟೆಂಡ್ ಆಗಬೇಕಾಗುತ್ತದೆ. ನೀವು ನೋಡಬಹುದು ಅಲಾಂಗ್ ವಿತ್ ಕಾಪೀಸ್ ಅಂದರೆ ನಿಮ್ಮ ರೆಸ್ಯೂಮನ್ನು 3/4/2025 10 ಗಂಟೆಯಿಂದ 2 ಗಂಟೆ ಮುಖಾಂತರ ನಿಮಗೆ ಇವರು ಇಲ್ಲಿ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ತೆಗೆದುಕೊಳ್ತಾ ಇದ್ದಾರೆ. ಫ್ರೆಷರ್ ಕೂಡ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಇವುಗಳ ಮುಖಾಂತರ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆಯಬಹುದು. ಇದೇ ರೀತಿಯ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕ್ಷಣದ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ದಿನನಿತ್ಯದ ಶಿಕ್ಷಕರ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ನಾವು ನಿಮಗೆ ಒದಗಿಸ್ತಾ ಇದ್ದೀವಿ. ಆದ್ದರಿಂದ ನಮ್ಮ ಚಾನಲ್ ಮೇಲೆ ನಿಮ್ಮ ಪ್ರೀತಿ ಇರಲಿ ಅಂತ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಇದೇ ರೀತಿಯ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.